ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಸ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು KPTCLನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ರೀತಿ ಹಂತವಾಗಿ ಯಾವುದೇ ರೀತಿ ತಪ್ಪಿಲ್ಲದೆ ಯಾವುದೇ ರೀತಿ ಸಮಸ್ಯೆ ಆಗದ ರೀತಿಯಲ್ಲಿ ಯಾವ ರೀತಿ ನಾವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ಈ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಯಾವುದೇ ರೀತಿ ತಪ್ಪಾಗದೆ ಇರೋ ರೀತಿ ಅಕಸ್ಮಾತ್ ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದ್ದರೆ ಯಾವ ರೀತಿ ಅದು ಸರಿಯಾಗಿ ವೆರಿಫಿಕೇಷನ್ ಆಗಿದೆ ಇಲ್ಲ ಅನ್ನೋದು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕಂತಲೂ ಹೇಳಿದ್ದೀನಿ. ಮತ್ತು ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಲ್ಲ, ಯಾರು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿಲ್ಲ, ಸೈನ್ ಮಾಡಿಲ್ಲ, ಅವರು ಕೂಡ ಈ ವಿಡಿಯೋನ ನೋಡಿ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ KPTCLಗಾಗಲಿ, SSP ಸ್ಕಾಲರ್ಶಿಪ್ಪು, NSP ಸ್ಕಾಲರ್ಶಿಪ್ಪು, ಗೌರ್ಮೆಂಟ್ ಜಾಬ್ ಅಪ್ಡೇಟು, ಪ್ರೈವೇಟ್ ಜಾಬ್ ಅಪ್ಡೇಟು ಹಾಗೂ ಎಲ್ಲ ಇನ್ನಿತರ ಅಪ್ಡೇಟ್ಗಳು ಹೇಳೋದಲ್ಲದೆ ಯಾವ ರೀತಿ ಅಪ್ಲಿಕೇಶನ್ನ ಹಾಕಬೇಕು ಅನ್ನೋದನ್ನು ಕೂಡ ತುಂಬ ಸರಳವಾಗಿ ಹೇಳ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಯಾವ ರೀತಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೊಳ್ಬೇಕು, ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ನೀವು ಮೊದಲಿಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಸೊ 3 ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. 3 ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಓಪನ್ ಆಗುತ್ತೆ. ಅಪ್ಲಿಕೇಶನ್ ID ಮತ್ತು ಡೇಟ್ ಆಫ್ ಬರ್ತ್ನ ಹಾಕಿ ಗೆಟ್ OTPನ ಕೊಡೋದಿರುತ್ತೆ. ಸೊ ನೀವು ಅಪ್ಲಿಕೇಶನ್ ID ಹಾಕಿ ಡೇಟ್ ಆಫ್ ಬರ್ತ್ನ ಸರಿಯಾಗಿ ಹಾಕಿ ಗೆಟ್ OTPನ ಕೊಡಿ. ನಿಮ್ಮ ಫೋನಿಗೆ ನಿಮ್ಮದು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಯಾವ ಫೋನ್ ನಂಬರ್ ಹಾಕಿರ್ತೀರಲ್ವ ಆ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಸೊ OTPನ ಹಾಕಿ ಲಾಗಿನ್ ಆಗಬೇಕಿರುತ್ತೆ. ಸೊ ಇವಾಗ ನಾನು ID ಮತ್ತು ಡೇಟ್ ಆಫ್ ಬರ್ತ್ನ ಹಾಕಿ OTP ಕೊಟ್ಟು ಲಾಗಿನ್ ಆಗ್ತಿದ್ದೀನಿ. ಸಬ್ಮಿಟ್ ಕೊಟ್ಟ ತಕ್ಷಣ ಈ ರೀತಿ ಯು ಆರ್ ಶಾರ್ಟ್ ಲಿಸ್ಟೆಡ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಈ ರೀತಿ ಬರುತ್ತೆ. ಸೊ ಅವಾಗ ನೀವು ಕ್ಲಿಕ್ ಟು ಕಂಟಿನ್ಯೂ ಅಂತ ಕೆಳಗಡೆ ಇರೋದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಲೋಡಿಂಗ್ ಆಗಿ ಎಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ಡಾಕ್ಯುಮೆಂಟ್ ಫಾರ್ ಡಿಜಿಲಾಕರ್, ಅಪ್ಲೋಡ್ ಡಾಕ್ಯುಮೆಂಟ್, ಸೈನ್, ಆಮೇಲೆ ಇಲ್ಲಿ ಕೆಳಗಡೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಂತ ಎಲ್ಲ ನಿಮ್ಮದು ಡೀಟೇಲ್ಸ್ ಶೋ ಆಗುತ್ತೆ, ಫೋಟೋನು ಶೋ ಆಗುತ್ತೆ, ID ಎಲ್ಲ ಶೋ ಆಗುತ್ತೆ. ಸೊ ಡಿಜಿಲಾಕರಿಂದ ಪ್ರಾಬ್ಲಮ್ ಆಗ್ತಿದೆ, ಯಾಕಂದರೆ ಓನ್ಲಿ SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡ್ ಅಷ್ಟೇ ಅಪ್ಲೋಡ್ ಆಗ್ತಿದೆ, ಬೇರೆ ಯಾವುದೂ ಆಗ್ತಿಲ್ಲ. ಅದಕ್ಕೆ ಅದನ್ನು ಬಿಟ್ಟಾಕ್ಬಿಡಿ, ಡಿಜಿಲಾಕರ್ ಬೇಡ, ನಾವೆಲ್ಲ ಸ್ಕ್ಯಾನ್ ಮಾಡೋಣ. 500 KB ಒಳಗೆ ಸ್ಕ್ಯಾನ್ ಮಾಡಿ ಡೈರೆಕ್ಟು ಡಾಕ್ಯುಮೆಂಟ್ಸ್ನ PDF ಅಲ್ಲಿ ಮಾಡಿ ನಾವು ಸ್ವತಃ ಅಪ್ಲೋಡ್ ಮಾಡೋಣ. ಡಿಜಿಲಾಕರ್ ಸುದ್ದಿನೇ ಬೇಡ. OTP ಹಾಕಿ ಅಲ್ಲಿಂದ ತೊಗೊಳ್ಳೋದೆಲ್ಲ ತುಂಬ ಕಿರಿಕಿರಿ. ಅದಕ್ಕೆ ಸಲುವಾಗಿ ನಾವು ನಾರ್ಮಲಾಗಿ 500 KB ಒಳಗಿರೋ ಎಲ್ಲ ಇವಾಗ ಶೋ ಆಗ್ತಿದೆ ನೋಡಿ ಸ್ಕ್ರೀನ್ ಮೇಲೆ. ಇಲ್ಲಿ SSLC ಮಾರ್ಕ್ಸ್ ಕಾರ್ಡು, ID ಪ್ರೂಫು, ಕಾಸ್ಟು, ರೂರಲ್ಲು, KMS ಅಂದರೆ ಕನ್ನಡ ಮಾಧ್ಯಮ ಸ್ಟಡಿ ಸರ್ಟಿಫಿಕೇಟ್ ಅಂತ ಅರ್ಥ. ಸೊ ಕನ್ನಡ ಅಂದರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟು. ಆಮೇಲೆ ಗ್ರಾಮೀಣ ಇದ್ದವ್ರಿಗೆ ರೂರಲ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಸೊ ಏನೇ ಡಾಕ್ಯುಮೆಂಟ್ಸ್ ಶೋ ಆಗ್ತಿದೆ ಅಲ್ವಾ ಇಲ್ಲಿ, ಅದನ್ನೆಲ್ಲ ನಾವು 500 KB ಒಳಗಡೆ PDF ಮಲ್ಲಿ ನಾವು ಸೇವ್ ಮಾಡಿಟ್ಕೊಂಡು ಅದನ್ನು ಅಪ್ಲೋಡ್ ಮಾಡಬೇಕು. ಸೊ ಅಪ್ಲೋಡ್ ಮಾಡುವಾಗ ವೆರಿ ಸಿಂಪಲ್ ಆಗಿ ನಾವು ಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ, ಗ್ರೀನ್ ಇದ್ರ ಮಾರ್ಕಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೀವು ನೋಡ್ಬೋದು ಯಾವ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಅಂದರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಫಸ್ಟಿಗೆ SSLC ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಕೇಳುತ್ತೆ. SSLC ಮಾರ್ಕ್ಸ್ ಕಾರ್ಡ್ ಬಂದುಬಿಟ್ಟು 500 KB ಒಳಗಿರೋ SSLC ಮಾರ್ಕ್ಸ್ ಕಾರ್ಡ್ನ ನಾವು ಅಪ್ಲೋಡ್ ಮಾಡಬೇಕಿರುತ್ತೆ. ಅದನ್ನು ನೀವು PDF ಅಲ್ಲಿ ಮಾಡ್ಕೊಳ್ಳಿ, JPGದಲ್ಲಿ ಮಾಡ್ಕೊಳ್ಬೇಡಿ. ಸೊ PDF ಅಲ್ಲಿ ಮಾಡ್ಕೊಂಡು ಚಾಯ್ಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡೋದಾಗಿರುತ್ತೆ. ಸೊ ನೀವು KB ನಾಲೆಜ್ನ ಸರಿಯಾಗಿ ಇಟ್ಕೊಳ್ಳಿ. ಎಷ್ಟೋ ಜನ 500 KB ಬಿಟ್ಟು 600 700 ಎಲ್ಲ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅಪ್ಲೋಡ್ ಆಗೋಲ್ಲ. ಸೊ ಇಲ್ಲಿ ನಾವು PDFನ 500 KB ಒಳಗೆ ಮಾಡಿಕೊಂಡು SSLC ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡೋಣ. ಸೊ ಚಾಯ್ಸ್ ಫೈಲ್ ಮೇಲೆ ಕ್ಲಿಕ್ ಮಾಡೋಣ. ಚಾಯ್ಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು ಸೇವ್ ಮಾಡಿರೋ SSLC ಮಾರ್ಕ್ಸ್ ಕಾರ್ಡ್ ಯಾವುದಿದೆ ಅಂತ ಅದನ್ನು ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಸರಿಯಾಗಿ ನೀವು ಅಪ್ಲೋಡ್ ಮಾಡಿ, ರಾಂಗ್ ಆಗೆಲ್ಲ ಅಪ್ಲೋಡ್ ಮಾಡಬೇಡಿ, ಸರಿಯಾಗಿ ಕ್ಲಿಯರಾಗಿ ಮಾಡಿ. ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಅಪ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೋಡ್ಬೋದು ನೀವು ಯಾವ ರೀತಿ ಬರುತ್ತೆ ಅಂತ ಅಪ್ಲೋಡ್ ಅನ್ನೋದು ಆಪ್ಷನ್ಸು. ಸೊ ಇದು ವೆರಿ ಸಿಂಪಲ್ಲು. ನೀವು ಜಸ್ಟ್ ಯಾವ ಬೇಕೋ ಅದು, ಅಂದರೆ ಇವಾಗ SSLC ಮಾರ್ಕ್ಸ್ ಕಾರ್ಡ್ ಬೇಕಿದ್ರೆ SSLC ಮಾರ್ಕ್ಸ್ ಕಾರ್ಡು ಮತ್ತು ಯಾವುದು ಸರ್ಟಿಫಿಕೇಟ್ ಬೇಕೋ ಆ ಸರ್ಟಿಫಿಕೇಟ್ನ ಚಾಯ್ಸ್ ಮಾಡಿ ಅಪ್ಲೋಡ್ ಅಂತ ಕೊಟ್ಬಿಟ್ರೆ ಸಾಕು, ಅಪ್ಲೋಡ್ ಆಗುತ್ತೆ. ಸೊ ಇಲ್ಲಿ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ಇವಾಗ ಇಲ್ಲಿ SSLC ಮಾರ್ಕ್ಸ್ ಕಾರ್ಡು, ID ಪ್ರೂಫು, ಕಾಸ್ಟ್ ಸರ್ಟಿಫಿಕೇಟು, ಆಮೇಲೆ KMS ಸರ್ಟಿಫಿಕೇಟ್ ಅಂತ ಇರುತ್ತೆ. ಸೊ ಇದನ್ನು ನಾವು ಏನು ತಿಳ್ಕೊಳ್ಬೇಕಂತ ಅಂದರೆ ಇದು ಕೇವಲ ಇಷ್ಟೇ ನಿಮಗಿರಲ್ಲ, ನೀವು ಯಾವುದ್ಯಾವ್ದನ್ನ ಆಪ್ಷನಲ್ಲಿ ಕೊಟ್ಟಿರ್ತೀರ ಅದೆಲ್ಲ ಶೋ ಆಗುತ್ತೆ. ಸೊ ಅದೆಲ್ಲ ಏನೇನು ಶೋ ಆಗ್ತಿದೆ ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕು. ಕೆಲವೊಬ್ಬರಿಗೆ ಇಷ್ಟೆಲ್ಲ ಶೋ ಆಗೋಲ್ಲ, ಕಡಿಮೆ ಶೋ ಆಗುತ್ತೆ. ಅಂದರೆ ರೂರಲ್ಲು ಕನ್ನಡ ಏನೂ ಇರೋಲ್ಲ, ಅವರು ಅಪ್ಲೋಡ್ ಮಾಡೋ ಅವಶ್ಯಕತೆ ಇರೋಲ್ಲ. ಇವಾಗ ನಾನು SSLC ಮಾರ್ಕ್ಸ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಚಾಯ್ಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ನ ಸೇವ್ ಮಾಡಿದ್ದೀನಿ ಹೆಸರನ್ನ. ಸೊ SSLC ಮಾರ್ಕ್ಸ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಓಪನ್ ಅಂತ ಕೊಡ್ತೀನಿ. ಇಲ್ಲಿ ಅಪ್ಲೋಡ್ ಅಂತ ಕೇಳುತ್ತೆ ಪಕ್ಕದಲ್ಲಿ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಮೆಸೇಜ್ ಬರಬೇಕು. ಸೊ ಬಂದ ತಕ್ಷಣ ಓಕೆ ಕೊಡಿ. ಓಕೆ ಕೊಟ್ಟ ತಕ್ಷಣ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದ್ರ ಮುಂದ್ಗಡೆ ಈ ರೀತಿ ಶೋ ಆಗಬೇಕು. ನೀವು ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ SSLC ಮಾರ್ಕ್ಸ್ ಕಾರ್ಡು ಶೋ ಆಗುತ್ತೆ ಅಪ್ಲೋಡ್ ಮಾಡಿದ್ದು. ಸೊ ಅದೇ ರೀತಿ ನಾವು ಎಲ್ಲದನ್ನೂ ಅಪ್ಡೇಟ್ ಮಾಡಬೇಕು. ಸೊ ID ಪ್ರೂಫಲ್ಲಿ ಬಂದುಬಿಟ್ಟು ಆಧಾರ್ ಕಾರ್ಡ್ ಬಿಟ್ಟು
ಉಳಿದಿರೋದನ್ನ ಅಂದರೆ ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ವೋಟರ್ ID, ಪಾಸ್ಪೋರ್ಟು ಈ 4ರಲ್ಲಿ ಯಾವ್ದಾದ್ರು ಒಂದನ್ನು ಅಪ್ಲೋಡ್ ಮಾಡಬೇಕು. ಆಧಾರ್ ಕಾರ್ಡ್ ಯಾವುದೇ ಕಾರಣಕ್ಕೂ ಇಲ್ಲಿ ಅಪ್ಲೋಡ್ ಮಾಡಬೇಡಿ. ಸೊ ID ಪ್ರೂಫಲ್ಲಿ ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು ಯಾವ್ದಾದ್ರು ಒಂದು ಅಪ್ಲೋಡ್ ಮಾಡಿ, ಪಾಸ್ಪೋರ್ಟು ಇಲ್ಲ ವೋಟರ್ ID. ಸೊ ಅದನ್ನು ಅಪ್ಲೋಡ್ ಮಾಡಿಕೊಟ್ಟ ತಕ್ಷಣ ಈ ರೀತಿ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬರಬೇಕು. ಅದೇ ರೀತಿ ಕಾಸ್ಟ್ ಸರ್ಟಿಫಿಕೇಟು, ರೂರಲ್ ಸರ್ಟಿಫಿಕೇಟು, KMS ಅಂದರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟು, ಇವುಗಳನ್ನೆಲ್ಲ ಒಂದೊಂದೇ ಅಪ್ಲೋಡ್ ಮಾಡ್ತಾ ಬನ್ನಿ. ಸೊ ಇವನ್ನೆಲ್ಲ ನಾವು ಅಪ್ಲೋಡ್ ಮಾಡೋ ತಕ್ಷಣ ಸೊ ಏನಂತಂದರೆ ವೆರಿ ಇಂಪಾರ್ಟೆಂಟ್, ಇದರಲ್ಲಿ ಅಪ್ಲೋಡ್ ಮಾಡೋ ಡಾಕ್ಯುಮೆಂಟ್ ಸ್ವಲ್ಪ ಕ್ಲಿಯರ್ ಆಗಿರಲಿ. ಏನಕ್ಕಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವಾಗ ಅವ್ರಿಗೆ ಎಲ್ಲ ಕ್ಲಿಯರಾಗಿ ಶೋ ಆಗಬೇಕು. ಕ್ಲಿಯರಾಗಿ ಶೋ ಆಗಿಲ್ಲ ಅಂದರೆ 100% ನಿಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಕ್ಲಿಯರಾಗಿ ಅಪ್ಲೋಡ್ ಮಾಡಿ ಒಂದೊಂದೇ ಡಾಕ್ಯುಮೆಂಟ್ಸ್ನ. ಏನು ಗಡ್ಬಿಡಿ ಮಾಡಬೇಡಿ, ಆರಾಮಾಗಿ ಅಪ್ಲೋಡ್ ಮಾಡಿ. ತುಂಬ ಟೈಮ್ ಇದೆ, 10ನೇ ತಾರೀಕುವರೆಗೂ ಇದೆ. ಸೊ ಆರಾಮಾಗಿ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ. ಗೊತ್ತಾಗಿಲ್ಲ ಅಂದರೆ ನನಗೆ ಕಾಲ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಇವಾಗೆಲ್ಲ ನಾವು ಅಪ್ಲೋಡ್ ಮಾಡಿ ಆದಮೇಲೆ ಈ ರೀತಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಎಲ್ಲ ನಿಮ್ಮದು ಬರಬೇಕು. ಬಂದ ತಕ್ಷಣ ನಾವೇನು ಮಾಡಬೇಕು, ಕೆಳಗಡೆ ಕಂಟಿನ್ಯೂಟಿ ಇ-ಸೈನ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ತದನಂತರ ಮೇಲ್ಗಡೆ ಕಾಣಿಸ್ತಿರೋ ಇ-ಸೈನ್ ಡಾಕ್ಯುಮೆಂಟ್ಸ್ ಮೇಲೆ ರೆಡ್ ಇದ್ರ ಮಾರ್ಕ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಕೆಳಗಡೆ ಪ್ರೊಸೀಡ್ ಟು ಇ-ಸೈನ್ ಅಂತ ಮತ್ತೆ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಆಮೇಲೆ ಒಂದ್ಸಲ ಇ-ಸೈನ್ ಕೊಟ್ಟು ಅಪ್ಡೇಟ್ ಎಡಿಟ್ ಮಾಡ್ಲಿಕ್ಕೆ ಬರಲ್ಲ ಅಂತ ಕೇಳುತ್ತೆ. ಸೊ ನೀವು ಓಕೆನ ಕೊಡಿ, ಡಾಕ್ಯುಮೆಂಟ್ ಸರಿ ಇರುತ್ತೆ, ಓಕೆ ಕೊಡಿ. ಓಕೆ ಕೊಟ್ಟ ತಕ್ಷಣ ಈ ರೀತಿ ಬ್ಲ್ಯಾಂಕ್ ಆಗಿ ಬರುತ್ತೆ. ನೀವೇನು ಅಂದ್ಕೊಳ್ತೀರಾ, ಸೊ ಇದು ಸರ್ವರ್ ಹೋಯ್ತೇನೋ ಅಂತ ಬ್ಯಾಕ್ ಹೋಗ್ತೀರಾ. ಸೊ ಆ ರೀತಿ ಮಾಡಬೇಡಿ. ಕೆಳಗಡೆ ನೀವು ಸ್ಕ್ರೋಲ್ ಮಾಡಿ. ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಮಾತ್ರ ಇ-ಸೈನ್ ಆಪ್ಷನ್ ಕಾಣಿಸುತ್ತೆ. ಸೊ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನೋಡಿ ಈ ರೀತಿ ಬರುತ್ತೆ. ಆಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಆಟೋಮೆಟಿಕ್ಲಿ ನಿಮಗೆ ಆಧಾರ್ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ. PDF ಒಂದು ಡೌನ್ಲೋಡ್ ಆಗಿ ಈ ರೀತಿ ಆಧಾರ್ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನೀವು ಆಧಾರ್ ಕಾರ್ಡ್ ನಂಬರ್ನ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಗೆಟ್ OTP ಕೊಟ್ಟು ಆಧಾರ್ ಕಾರ್ಡ್ ನಂಬರ್ಗೆ ಒಂದು OTP ಬರುತ್ತೆ. ಸೊ OTPನ ಹಾಕಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ನಾನು ಅದೇ ರೀತಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ OTPನ ಹಾಕಿ ಸಬ್ಮಿಟ್ ಮಾಡ್ತಿದ್ದೀನಿ. ಇವಾಗ ನೋಡ್ಬೋದು ನೀವು ಯಾವ ರೀತಿ ನಾನು OTPನ ಹಾಕಿ ಸಬ್ಮಿಟ್ ಕೊಡ್ತಿದ್ದೀನಿ. ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ಇ-ಸೈನ್ ಸಕ್ಸಸ್ಫುಲಿ ಅಂತ ಬರಬೇಕು. ಅಕಸ್ಮಾತ್ ಏನಾದ್ರು ಇ-ಸೈನ್ ಸಕ್ಸಸ್ಫುಲಿ ಅಂತ ಬರದೆ ಈ ರೀತಿ ಬ್ಲ್ಯಾಂಕ್ ಆಗಿ ಬಂದರೆ ಅದು ಇ-ಸೈನ್ ಆಗಿರಲ್ಲ ಅಂತ ಅರ್ಥ. ಸೊ ಇ-ಸೈನ್ ಸಕ್ಸಸ್ಫುಲಿ ಅಂತ ಬರಬೇಕು. ಸರ್ವರ್ ಇಶ್ಯೂದಿಂದ ಎಷ್ಟೋ ಜನಕ್ಕೆ ಈ ಪ್ರಾಬ್ಲಮ್ ಬರ್ತಿದೆ, ಇ-ಸೈನ್ ಸಕ್ಸಸ್ಫುಲಿ ಅಂತ ಬರ್ತಿಲ್ಲ, ಮತ್ತು ಪದೇ ಇ-ಸೈನ್ ಕೇಳ್ತಾ ಇದೆ. ಸೊ ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡೋರು ನೀವು ಕೇವಲ ಕ್ರೋಮ್ ಅಷ್ಟೇ ಯೂಸ್ ಮಾಡಬೇಡಿ, ಫೈರ್ಫಾಕ್ಸು ಇಲ್ಲ ಬೇರೆ ಆ್ಯಪ್ಗಳನ್ನ ಯೂಸ್ ಮಾಡಿ. ಎಷ್ಟೋ ಜನ ಅದೇ ರೀತಿ ಮಾಡಿದ್ದಾರೆ, ಎಷ್ಟೋ ಜನದ ಆಗ್ತಿದೆ, ಎಷ್ಟೋ ಜನದ ಆಗ್ತಿಲ್ಲ. ಸೊ ಏನು ಮಾಡಿದ್ರು ಆಗ್ತಿಲ್ಲ ಅನ್ನೋರು ನೀವು KPTCLಗೆ ಕಾಲ್ ಮಾಡಿ ತಿಳ್ಕೊಳ್ಬೋದು. ಸೊ ಅದಾದ ತಕ್ಷಣ ಇ-ಸೈನ್ ಸಕ್ಸಸ್ಫುಲಿ ಆದ ತಕ್ಷಣ ಒಂದು PDF ಡೌನ್ಲೋಡ್ ಆಗುತ್ತೆ. PDF ಡೌನ್ಲೋಡ್ ಆದಮೇಲೆ PDF ಅಲ್ಲಿ ಲಾಸ್ಟ್ಗೆ ಅಂದರೆ ನೀವು ಡೌನ್ಲೋಡ್ ಮಾಡಿರೋ PDF ಏನಿರುತ್ತಲ್ವ ಆ ಲಾಸ್ಟ್ ಪೇಜಲ್ಲಿ ಈ ರೀತಿ ಸಿಗ್ನೇಚರ್ ನಾಟ್ ವೆರಿಫೈಡ್, ಡಿಜಿಟಲ್ ಸೈನ್ಡ್ ಬೈ, ಡೇಟ್ ಎಲ್ಲ ಶೋ ಆಗಬೇಕು. ಸೊ ಈ ರೀತಿ ಶೋ ಆದರೆ ಮಾತ್ರ ನಿಮ್ಮದು ಸಕ್ಸಸ್ಫುಲಿ ವೆರಿಫೈಡ್ ಆಗಿದೆ ಅಂತ. ಇದು ಲಾಸ್ಟ್ ಪೇಜ್ನಲ್ಲಿ ಇದು ಶೋ ಆಗಬೇಕು. ಎನಿ ಕಂಡೀಷನ್ ಈ ರೀತಿ ಶೋ ಆಗಿಲ್ಲ ಅಂತಂದರೆ ನಿಮ್ಮದು ಇ-ಸೈನ್ ಆಗಿಲ್ಲ ಅಂತ. ಸೊ ಇನ್ನೊಂದ್ಸಲ ಇ-ಸೈನ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನಾನು ಹೇಳಿರೋ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಅರ್ಥ ಆದವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ. ನನ್ನ ಚಾನಲ್ನಲ್ಲಿ ನಾನು ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಅದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ನಾನು ಡೈರೆಕ್ಟ್ ಲಿಂಕ್ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಕೊಳ್ಬೋದು ಅಂತ ಹೇಳ್ತಿದ್ದೀನಿ. ಸೊ ಇ-ಸೈನ್ ಪ್ರಾಬ್ಲಮ್ ಬಂದವರು ಪದೇ ಟ್ರೈ ಮಾಡಿ, ಆಗೇ ಆಗುತ್ತೆ. ಆಗಿಲ್ಲ ಅಂದರೆ ನೀವು ಡೈರೆಕ್ಟಾಗಿ KPTCL ಇಲ್ಲ ಬೆಸ್ಕಾಮ್ ಯಾವ್ದು ಹಾಕಿದ್ದೀರಾ ಅವ್ರಿಗೆ ಕಸ್ಟಮರ್ ಕೇರ್ ನಂಬರ್ಗೆ ಕಾಲ್ ಮಾಡಿ, ಅವ್ರಿಗೆ ಇನ್ಫಾರ್ಮ್ ಮಾಡಿ, ಅವ್ರು ನಿಮಗೆ ಸೊಲ್ಯೂಷನ್ ಕೊಡ್ತಾರೆ, ಯಾವ ರೀತಿ ಮಾಡಬೇಕಂತ ಹೇಳ್ತಾರೆ. ಇಲ್ಲ ಸರ್ವರ್ ಪ್ರಾಬ್ಲಮ್ ಇದೆ ಇಲ್ಲ ಅಂತ ಎಲ್ಲ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.